ಶರತ್ಕಾಲದ ಹುಣ್ಣಿಮೆಯಲ್ಲಿ ರಾಸಕ್ರೀಡೆ. ಒಂದು ಶರತ್ಕಾಲದ ಹುಣ್ಣಿಮೆಯ ರಾತ್ರಿ ಕೃಷ್ಣ ಯಮುನಾ ನದಿ ತೀರದಲ್ಲಿ ಕೂತು ಕೊಳಲು ನುಡಿಸುತ್ತಿದ್ದ. ಕೃಷ್ಣನಿಗೆ ಎಂದೋ ಮನಸ್ಸು ಕೊಟ್ಟು ಅವನದೊಂದು ಕುಡಿನೋಟಕ್ಕಾಗಿ ಕಾದಿದ್ದ ಬೃಂದಾವನದ ಸುಂದರ ಗೋಪಿಕೆಯರ ಹೃದಯ ಆ ವೇಣುಗಾನದಿಂದ ಮೋಹ ಪರವಶವಾಯಿತು. ಒಲೆಯ ಮೇಲೆ ಬೇಯಲು ಅನ್ನಕ್ಕಿಟ್ಟವಳು ಅದನ್ನು ಅಲ್ಲಿಯೇ ಬಿಟ್ಟು, ಮೊಸರು ಕಡೆಯುತ್ತಿದ್ದವಳು ಕಡೆಗೋಲನ್ನು ಅಲ್ಲಿಯೇ ಬಿಟ್ಟು, ತಂದೆ ತಾಯಿಗಳ ಸೇವೆ ಮಾಡುತ್ತಿದ್ದವಳು ಅರ್ಧಕ್ಕೆ ಬಿಟ್ಟು, ಅತ್ತೆ ಮಾವಂದರಿಗೆ ಊಟಕ್ಕಿಡುತ್ತಿದ್ದವಳು ಅದನ್ನು ಅಲ್ಲಿಗೆ ಬಿಟ್ಟು, ಗಂಡನ ಕ್ಷೇಮ ವಿಚಾರಿಸುತ್ತಿದ್ದವಳು ಅದನ್ನು ಅಲ್ಲಿಗೆ ಬಿಟ್ಟು, ಕೂಸಿಗೆ ಹಾಲುಣಿಸುತ್ತಿದ್ದವಳು ಅಲ್ಲಿಂದ ಹಾಗೇ ಎದ್ದು, ಯಾರೋ ಮೋಡಿ ಮಾಡಿದ ಹಾಗೆ ಕೊಳಲ ಗಾನ ಎಳೆದೊಯ್ದ ಕಡೆಗೆ ತಮಗೆ ಅರಿವಿಲ್ಲದಂತೆಯೇ ನಡೆಯುತ್ತಾ ಕೃಷ್ಣನನ್ನು ಸೇರಬೇಕೆಂಬ ಏಕೋಭಾವದಿಂದ ಧಾವಿಸುತ್ತಾ ಯಮುನಾ ನದಿಯ ಕಡೆಗೆ ಓಡೋಡಿ ಬಂದರು. ಅವರಲ್ಲಿ ರಾಧಾರಾಣಿಯೂ ಚಂದ್ರಾವಳಿಯೂ ಇದ್ದರು. ಇದೇನು ಹೀಗೆ ಬಂದಿರಿ? ಅತ್ತೆ ಮಾವ ಗಂಡ ಮಕ್ಕಳನ್ನೆಲ್ಲ ತೊರೆದು ಹೀಗೆ ಇಂಥ ರಾತ್ರಿಯ ವೇಳೆ ಬರಬಹುದೇ? ಹೋಗಿ ಹೋಗಿ ಬೇಗ ನಿಮ್ಮ ನಿಮ್ಮ ಮನೆಗಳಿಗೆ ಹಿಂದಿರುಗಿ ನಿಮ್ಮ ನಿಮ್ಮ ಅತ್ತೆ ಮಾವ ಪತಿಯ ಸೇವೆ ಮಾಡಿ ಎಂದ ಕೃಷ್ಣ. ಇದೇನು ಹೀಗೆ ಹೇಳುತ್ತೀಯ ಮಾಧವ? ನಿನಗಾಗಿ ನಾವು ಎಷ್ಟು ಕಾಲದಿಂದ ಕಾದು ಕುಳಿತಿದ್ದೇವೆ. ನಮಗೆ ಪ್ರಸನ್ನನಾಗು, ನಮ್ಮನ್ನು ಸೇರು, ನಮ್ಮ ಮನದ ಬಹುಕಾಲದ ಬಯಕೆಯನ್ನು ಈಡೇರಿಸು ಎಂದು ಬಾಲೆಯರು ಗೋಗರೆದರು. ಆಗ ಕೃಷ್ಣ ಪ್ರಸನ್ನನಾಗಿ ಎಲ್ಲ ಗೋಪಿಕೆಯರ ಜೊತೆಗೂ ಸಲ್ಲಾಪ ಮಾಡಿದನು. ರಾಧೆಯ ಹೊರತಾಗಿ ಕೃಷ್ಣನೊಂದಿಗೆ ಮೈಮರೆತ ಇತರ ಗೋಪಿಕೆಯರಿಗೆ ಇನ್ನೀ ಜಗದಲ್ಲೇ ತಮ್ಮಷ್ಟು ಅದೃಷ್ಟವಂತರಿಲ್ಲ ಎಂದುಕೊಳ್ಳುತ್ತಿದ್ದಂತೆಯೇ ಕೃಷ್ಣ ಅದೃಶ್ಯನಾದನು. ಆಗ ಸುಂದರಿಯರೆಲ್ಲ ಕಳವಳದಿಂದ ನದಿಯನ್ನು, ವೃಕ್ಷಗಳನ್ನು, ಬಳ್ಳಿ ಹೂಗಳನ್ನು, ತರಗೆಲೆಗಳನ್ನು ಪ್ರಶ್ನಿಸುತ್ತಾ ಹುಡುಕಾಡಲು ಆರಂಭಿಸಿದರು. ಹೇ ತುಳಸಿ ಗಿಡವೇ, ಚೂತ, ಪ್ರಿಯಾಲ, ಪನಸವೇ, ಕೋವಿದಾರ, ಜಂಬು, ಅರ್ಕ, ಬಿಲ್ವ, ಬಕುಲ, ಕದಂಬ, ನೀಪವೇ, ನೀವೆಲ್ಲರೂ ಪರೋಪಕಾರಕ್ಕಾಗಿಯೇ ಕಟಿಬದ್ಧರಾಗಿ ನಿಂತವರಲ್ಲವೇ? ನಮ್ಮ ಮಾಧವನು ಇತ್ತ ಕಡೆ ಬಂದನೇ? ವಿರಹದಿಂದ ನಾವುಗಳು ಬಳಲಿ ಹೋಗಿದ್ದೇವೆ. ದಮ್ಮಯ್ಯ, ಕೃಷ್ಣ ಎತ್ತ ಹೋದನು ತೋರಿಸಿರೆ. ಅವನು ಎತ್ತ ಕಡೆಗೆ ಹೋದ ಎನ್ನುವುದನ್ನಾದರೂ ಸೂಚಿಸಿ ಪುಣ್ಯ ಕಟ್ಟಿಕೊಳ್ಳಿರೆ ಎನ್ನುತ್ತಾ ಹುಡುಕುತ್ತಾ ಅವನಿಗಾಗಿ ಹಂಬಲಿಸುತ್ತಾ ಸಾಗಿದರು. ಸಹಸ್ರ ಗೋಪಿಕೆಯರಲ್ಲಿ 108 ಮಂದಿ ಗೋಪಿಕೆಯರು ಮುಖ್ಯರು. ಆ 108 ಗೋಪಿಕೆಯರಲ್ಲಿ 8 ಮಂದಿ ಮುಖ್ಯರು. ಆ 8 ಮಂದಿ ಗೋಪಿಕೆಯರಲ್ಲಿ ರಾಧಾರಾಣಿ, ಚಂದ್ರಾವಳಿ ಮುಖ್ಯರು. ಆ ಇಬ್ಬರಲ್ಲಿ ರಾಧಾರಾಣಿಯೇ ಮುಖ್ಯಳು. ರಾಧೆ ಬಿಂಕ ಬಿಗುಮಾನಗಳಿಲ್ಲದೆ ಸರ್ವ ಸಮರ್ಪಣಾ ಭಾವದಿಂದ ಕೃಷ್ಣನೊಂದಿಗೆ ಬೆರೆತಿದ್ದಳು. ರಾಧಾಕೃಷ್ಣರು ಎಲ್ಲರಿಂದ ಪ್ರತ್ಯೇಕರಾಗಿ ಕಾಡಿನ ಯಾವುದೋ ಸುಂದರ ತಾಣಕ್ಕೆ ಬಂದು ಬಿಟ್ಟಿದ್ದರು. ರಾಧೆ ಕೃಷ್ಣನಿಗೆ ಎಳೆಯದರಲ್ಲಿಯೇ ಒಲಿದು ಮನಸ್ಸು ಕೊಟ್ಟವಳು. ಅವನಿಗಾಗಿಯೇ ಯಾರನ್ನು ವಿವಾಹವಾಗದೆ ಕಾದಿದ್ದಳು. ಕಂಸನ ಕಡೆಯಿಂದ ಒಂದೊಂದು ಬಾರಿ ಕೃಷ್ಣನಿಗೆ ಕಂಟಕ ಒದಗಿದಾಗಲೂ ಬಿಡದೆ ನಾನಾ ದೇವರಿಗೆ ಹರಕೆ ಹೊರುತ್ತಿದ್ದಳು. ಕೃಷ್ಣ ಸಾಮಾನ್ಯ ಹುಡುಗನಲ್ಲ, ಅವನು ದೇವರ ಸ್ವರೂಪವೆಂದು ಅವಳಿಗೆ ಎಂದೋ ತಿಳಿದಿತ್ತು. ಅಂತಹ ದೇವನೊಂದಿಗಿನ ಸಖ್ಯದ ಸೌಭಾಗ್ಯ ತನ್ನದಾಗಿರುವುದಕ್ಕೆ ರಾಧೆ ಧನ್ಯತೆಯಿಂದ ವಿನೀತಳಾಗಿದ್ದಳು. ಚಂದಿರನ
ಹಾಲಿನಂತಹ ಬೆಳಕಿನಲ್ಲಿ ತನ್ನ ಪ್ರಾಣಸಖಿ ರಾಧೆಯನ್ನು ಬಳಸಿ ನಿಂತಿರುವಾಗ ಕೃಷ್ಣನಿಗೆ ಇತರ ಸಖಿಯರು ತನ್ನನ್ನು ಕಾಣದೆ ಕಂಗಾಲಾಗಿ ಹುಡುಕುತ್ತಾ ಕಾಡಿನಲ್ಲಿ ತಿರುಗುತ್ತಿರುವುದು ಅರಿವಿಗೆ ಬಂತು. ಕೃಷ್ಣ ತನ್ನ ಮಾಯೆಯಿಂದ ಅವರ ಮುಂದೆ ಮತ್ತೆ ಪ್ರಕಟನಾದ. ಗೋಪಿಕೆಯರು ಕಳೆದುಕೊಂಡ ನಿಧಿ ಮತ್ತೆ ಸಿಕ್ಕಿದ ಹಾಗೆ ಎಲ್ಲರೂ ಅವನನ್ನು ಮುತ್ತಿಕೊಂಡರು. ಕೃಷ್ಣ ಒಬ್ಬೊಬ್ಬರಿಗೂ ಪ್ರತ್ಯೇಕ ಶರೀರನಾಗಿ ಎಲ್ಲರೊಂದಿಗೂ ಸೇರಿ ರಾಸ ನೃತ್ಯ ಮಾಡಿದನು. ಬಹಳ ಹೊತ್ತು ಅವರುಗಳೊಂದಿಗೆ ಕೂಡಿ ಕುಣಿದು ದಣಿದ ಮೇಲೆ ಎಲ್ಲರೂ ಯಮುನೆಯ ನೀರಿನಲ್ಲಿ ಮುಳುಗಿ ಜಲಕ್ರೀಡೆಯಾಡಿದರು. ಬೆಳಗಿನ ಜಾವದ ಹೊತ್ತಿಗೆ ಎಲ್ಲರೂ ತಮ್ಮ ತಮ್ಮ ಉಡುಪುಗಳನ್ನು ಗಾಳಿಯಲ್ಲಿ ಒಣಗಿಸಿಕೊಂಡು ನಿಂತರು. ಆಗ ಕೃಷ್ಣ, ಇನ್ನು ಹೊರಡಿರಿ, ನಿಮ್ಮ ಮನೆಗಳಲ್ಲಿ ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲರೂ ಕಾಯುತ್ತಿರುತ್ತಾರೆ ಎಂದ. ಆಗ ಗೋಪಿಕೆಯರು, ಇದೇನು ಕೃಷ್ಣ ಹೀಗೆ ಹೇಳುತ್ತೀಯ? ನಿನ್ನ ಮಾಯಾಜಾಲ ನಮಗೆ ಗೊತ್ತಿಲ್ಲವೇ? ನೀನೇ ಎಲ್ಲಕ್ಕೂ ಕಾರಣನಾಗಿ ಪುನಃ ನೀನೇ ಏನೂ ತಿಳಿಯದವನಂತೆ ಹೀಗೆ ಹೇಳಬಹುದಾ? ನಾವೆಲ್ಲ ರಾಸಕ್ರೀಡೆಯ ಸುಖವನ್ನು ಮನದಣಿಯೇ ಅನುಭವಿಸಿದ್ದೇವೆ ನಿಜ. ಆದರೆ ಸಶರೀರವಾಗಿ ನಾವ್ಯಾರೂ ಬಂದಿಲ್ಲ. ಹಿಂದಿನ ರಾತ್ರಿ ಹೇಗೆ ಅತ್ತೆ ಮಾವ ಗಂಡಂದಿರಿಗೆ ಸೇವೆ ಮಾಡುತ್ತಿದ್ದೆವೋ, ಮಕ್ಕಳಿಗೆ ಹಾಲುಣಿಸುತ್ತಿದ್ದೆವೋ, ಹಾಗೆ ಅಲ್ಲಿಯೇ ಇದ್ದು ಅವರುಗಳ ಸಮ್ಮುಖದಲ್ಲಿಯೇ ನಿದ್ದೆಗೆ ಜಾರಿದ್ದೇವೆ. ಇಲ್ಲಿಗೆ ಬಂದಿರುವುದು ಮಾಧವನನ್ನು ಒಲಿದ, ಅವನಿಗಾಗಿಯೇ ಹಂಬಲಿಸಿ ಕಾದ ನಮ್ಮಗಳ ಅಂತರಂಗ ಮಾತ್ರ ಎಂದರು.